ಹಾಯ್ ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಬೆಂಕಿ ರೇಖಾಗೌಡ. ಶ್ರೀ ಭೂಮಿ ಸಿದ್ದೇಶ್ವರ ಬಸಪ್ಪನವರ ಸಮ್ಮುಖದಲ್ಲಿ ಕಾಲಭೈರವ ಹಾಗೂ ಮಸಣಕಮ್ಮ ಅಮ್ಮನವರ ಆಹ್ವಾನವನ್ನು ಮಾಡಿದ್ದಾರೆ. ಬನ್ನಿ ಅಲ್ಲಿ ಯಾವ ರೀತಿ ಮಾತುಕತೆಗಳಾಗುತ್ತೆ ಅಂತ ಒಮ್ಮೆ ನೋಡ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವ ಅವರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮಕ್ಕಳು ಯಾರಲ್ಲಿ ಕೂಟಪ್ಪ ಇಂತೆರಡು ಆಗ ನುಡಿ ನೀವು ಕೂಡಲೇಬೇಕು. ತೊಂದರೆ ಆಗಬೇಕು ನಾನು ಕೂಗಿದ್ದೇನೆ. ನನ್ನ ಮಾತು ಮುಂದೆ ಲೆಕ್ಕಾಚಾರಿ ಮುಂಚೆ ನಾನು ಹೇಳಿ ಯಾರು ಹೇಳಿ ನಾವು ನಾನು ಬಸವನಲ್ಲಿ ಏನಾರ ತಪ್ಪಿದ್ರೆ ನಾನು ಲೆಕ್ಕಾಚಾರಕ್ಕೆ ಲಭಿಸಿ ಇರ್ತಕ್ಕಂಥ ಲೆಕ್ಕಾಚಾರಕ್ಕೆ ನನ್ನ ಬಸವ ಅಂತ ನನ್ನ ಮಗ ಅಂತ ಧೈರ್ಯಕ್ಕೆ ನಿಲ್ಲುವೆ. ನೀನು ಇರ್ತಕ್ಕಂಥ ಮಡಿಕಬರ ಮಗಂದು ಇವತ್ತೇ ಈ ಬಸವನಲ್ಲಿ ಏನಾರ ತಪ್ಪಿದ್ರೆ ಇವತ್ತೇ ಈ ಆನಂದದಲ್ಲಿ ನೀನು ಮರಣ ಕೊಡ್ತಾನೆ. ಮರಣ ಕೊಡಪ್ಪ. ಇದ್ರಂತ ಲೆಕ್ಕಾಚಾರಕ್ಕೆ ಯಾವ ಮಕ್ಕಳು ನನ್ನ ಬಸವನ ನಿರ್ಧಾರ ನಾನು ಇದ್ರಂತ ಲೆಕ್ಕಾಚಾರಕ್ಕೆ ನನ್ನ ಬಸವಗೂ ಯೋಚಿಸ್ಕೊಂಡ್ಬಿಟ್ಟವನೆ. ಇವತ್ತು ಸಾಕು ಈ ಲೆಕ್ಕಾಚಾರದಲ್ಲಿ ಅಯ್ಯೋ ಈ ಸಾಕು ಈ ದೇವಸ್ಥಾನ ಈ ಸುಖ ಸಂತೋಷ ನಮ್ಮ ಅಪ್ಪನಿಲ್ಲ ಇವತ್ತು ಭಾಷೆಯಿಂದ ಇವತ್ತು ಮಾತಾ ಕೇಳ್ತ ಇವತ್ತು ಇಂಥ ಲೆಕ್ಕಾಚಾರಕ್ಕೆ ಬೆಂಕಿನಪ್ಪ ಬೆಂಕಿನಚ್ಚು ಬೆಂಕಿನಚ್ಚು ಯಾರಿಗೆ ಹಚ್ಬೇಕು ಒಂದು ಸ್ವಲ್ಪ ನೀನು ಲೆಕ್ಕಾಚಾರವಾಗಿ ಈ ಕೂಟಿನಲ್ಲಿ ನೀನು ನೆಲೆಯಾಗಿದ್ಮೇಲೆ ನೀನು ಆ ಹೆಣ್ಮಕ್ಳು ಕಟ್ಟಿದ್ದು ಬರಬೇಕು ತಂಗಮ್ಮ. ಈ ಕೂಟಿನಲ್ಲಿ ಏನೇ ತೊಂದರೆ ಇರಲಿ ನೀನು ಮುಂದಾಳತ್ವವಾಗಿ ಅಣ್ಣ ಕಟ್ಟಿದ್ದು ನುಗ್ಬರಿದ್ದವು ತಂಗಮ್ಮ. ನೀನು ಎಲ್ಲಿ ನೆಲೆಯಾಗಿದೆ ತಂಗಮ್ಮ? ನೀನು ಭಿನ್ನಾಗನೆ ಅಂದ್ಬಿಟ್ಟು ನೀನು ಈ ಕೂಡಿನಲ್ಲಿ ಹೊರಗಡೆ ಇದ್ದಾಗ ನೀನು ಅಣ್ಣ ಕಟ್ಕೊಂಡು ನೀನು ಬರ್ಬೋದು ತಂಗಮ್ಮ. ಮಕ್ಕಳುಗಳು ನೋಡ್ತಂಗಮ್ಮ, ನೀನು ಮಕ್ಕಳುಗಳಿಗೆ ಏನೇ ತಪ್ಪು ಮಾಡಿರ್ಲಿ ಆ ಮಕ್ಕಳುಗಳಿಗೆ ಯಾವ ರೀತಿ ತಿದ್ದಬೇಕೋ ಆ ರೀತಿ ತಿದ್ಕೊಂಡು
ನೀನು ಕೂಡ್ಗೆ ಬುದ್ಧಿ ಹಾಕಿಲ್ವ ತಂಗಮ್ಮ? ನೀನು ಅಣ್ಣಯ್ಯ ನಿಂತುವೆ, ನೀನು ದೊಡ್ಡಳಾಗಿಲ್ಲ ತಂಗಮ್ಮ. ಅಣ್ಣಯ್ಯನೇ ಕಟ್ಕೊಂಡು ಅಣ್ಣಯ್ಯನೇ ಬಿಟ್ಕೊಂಡು ನೀನು ಮುಂದೆ ಬರ್ಬೇಕಾದ್ರೆ ನೀನ್ ಯಾರು ದೊಡ್ಡವರಾಗಿದ್ರು ತಂಗಮ್ಮ ನಿನ್ಗೆ? ಅವನೇ ಮುಂಚೆ ನಾವು ಹೋಗ್ತಾರಿದ್ದು ಅವರಿಗೆ ಕುಂಭಾರ ಶಾಸನ ನೀಡಬೇಕು. ನೀಟಾಗಿ ನೀವು ಹೋಗುವ ಮಗುವ ಅಂತ ಆ ಲೆಕ್ಕಾಚಾರಿಗೆ ಅವರು ಸಾಕು ಅವನೇ ನನಗೆ. ನಾವು ಇದ್ದ ಈ ಮಕ್ಕಳಿಗೆ ಏನು ಉತ್ತರ ಕೊಡಬೇಕು, ಏನು ನಡಿಬೇಕು ನಡೀತಾ ಇದ್ದೀನಿ. ನೋಡು ಅಣ್ಣಯ್ಯ, ನೀನು ಯಾವುದೇ ಆಗಿರ್ಲಿ ನಿನ್ನ ಗೂಡ್ನ ನೀನು ನಿನ್ನ ತಂಗಮ್ಮನ ಗೂಡ್ಗೆ ಯಾವ ರೀತಿಯಾಗಿ ನುಗ್ಬೇಕು, ನಿನ್ನ ತಂಗಮ್ಮನ ಕಟ್ಕೊಂಡು ನುಗ್ಗಿದ್ರೆ ಮಾತ್ರ ಸಾಧ್ಯ ಅಣ್ಣಯ್ಯ. ನೀನೇ ನುಗ್ಬೇಕು. ಬೇರೆಯವರು ಈ ಕೂಟಲ್ಲಿ ನಿನ್ಗಿಂತ ದೊಡ್ಡರು ಈ ಗ್ರಾಮದಲ್ಲಿ ಯಾರು ಇಲ್ಲ. ನೀನು ತಂಗಮ್ಮನ ಕಟ್ಕೊಂಡು ಆ ಕೋಳಿ ಜವಳಿ ಕಟ್ಕೊಂಡು ನೀವು ಕಟ್ಟಿದ್ರು ಯಾಕಾಗಿಲ್ಲ ತಂಗಮ್ಮ? ಈ ಗ್ರಾಮದಲ್ಲಿ ಬರಿಬೇಕು ಅಂತ ನೀನು ಸಪ್ತ ಮಾಡಿದ್ದ. ನಾನು ದೊಡ್ಡವನಾಗಿದ್ರು ನಾನು ಈ ಗ್ರಾಮದಲ್ಲಿ ಯಾವ ರೀತಿ ಮೆರಿಬೇಕು, ನಾನು ಯಾವ ರೀತಿ ತೂಕ ತಗೋಬೇಕು ನಾನು ತಕಟೇನೋ ತಂಗಮ್ಮ. ನಾನು ಯಾವುದೋ ಇದರಲ್ಲಿ ತಗೊಂಡು ಕೂಡ್ಸ್ಕೊಂಡ್ರೆ ನಾನು ನನ್ನ ತಮ್ಮ ಅವನೇ ಅಂತಂದು ನಾನು ಅಷ್ಟಿನಿಂದ ಬಂದಿದ್ದ ತಂಗಮ್ಮ. ನನ್ನ ಗೂಡದ ಸುದ್ವೆ ನನ್ನ ತಂಗಂದಿರು ನನ್ನ ತಮ್ಮದಿರವ್ರೆ ಮೆರಿತಾರೆ ಅಂದ್ಬಿಟ್ಟು ನಾನು ನನ್ನ ಗೂಡದ ಸುದ ನಾನು ಯಾವ ರೀತಿ ಪೂಜೆ ತಗೋಬೇಕು ಆ ರೀತಿ ತಗೊಂಡು ನಾನು ಒಯ್ತೇನೋ ತಂಗಮ್ಮ. ಭಗವಂತ ನೀವು ಎಲ್ಲ ಚಿತ್ರಿ ಮಕ್ಕಳುಗಳು ಒಂದಲ್ಲ ಒಂದ್ ರೀತಿ ಚುಚ್ಚು ಮಾತು ಆಡೇ ಆಡ್ತಾರೆ ತಂಗಮ್ಮ. ಒಂದಲ್ಲ ಒಂದು ರೀತಿ ನೀನು ಅಯ್ಯೋ ನಾನು ಅಮ್ಮ ಬರುದೇ ಇಲ್ಲ ಅಂತ ಸಾಕ್ತಾರೆ ತಂಗಮ್ಮ. ಅದಕ್ಕೆ ನೀನು ನನಗೆಲ್ಲ ಕಣಪ್ಪ ಅಂದದ್ದು ನನ್ನ ಅಣ್ಣಯ್ಯದಿರ್ಗೆ ನನ್ನ ತಂಗಮ್ಮದಿರ್ಗೆ ಅಂತ ಸಾರು ಮೊನ್ನೆ ಲೆಕ್ಕಾಚಾರಿಗೆ ಅವನ ಮೇಲೆ ಬರ್ಲಿಲ್ಲ ಅಂದ್ರೆ ಇವತ್ತೇ ಸಾಕು. ನಾನು ಬಂದ ಹೊರಾಡುದು ನಾನು ಹೊಂಟೋಯ್ತೀನಿ, ಬೇರೆ ಯಾವ್ದಾದ್ರು ಪಡ್ಕರಿಸಪ್ಪ. ನೀನು ಸುಮ್ಮನೆ ಕಾಲಾಗೂ ಗಂಟೆ ನಾನು ಯಾವುದೇ ಕಾರಣಕ್ಕೂ ನಾನು ಕುಡಿದಿಲ್ಲ ತಂಗಮ್ಮ. ನೀನು ಬಸವ ಕಾಲಾದ ನಂತರ ನನ್ನ ತಮ್ಮನ್ ಕಟ್ಕೊಂಡು ನನ್ನ ತಮ್ಮನ್ ಬಸವನ ಜೊತೆ ಕಟ್ಕೊಂಡು ನಾನು ಯಾವ ರೀತಿ ಪಡಿಬೇಕು ನಾನು ಪಡ್ಕೊತೀನಿ ತಂಗಮ್ಮ. ನನ್ನ ಬಸವ ಇರು ತನಕನು ನಾನು ಯಾವುದೇ ಕಾರಣಕ್ಕೂ ನಾನು ಕುಟ್ಕೊಡ್ತೀನಿ ತಂಗಮ್ಮ. ಇದು ಕಡಾ ಖಂಡಿತ. ನನಗೆ ಬಡಕನಪ್ಪ